ಅದನ್ನ ಕೂಡ ನೀವು ಉಪಯೋಗ ಪಡಿಸಿಕೊಳ್ಳಬಹುದು. ಅನೀಶ್ ರಾಜುಗೆ ವಿಜ್ಞಾನ ವಿಭಾಗದಲ್ಲಿ 583 ಅಂಕ, 97% ಅನ್ನು ಪಡೆದುಕೊಂಡು ಉತ್ತೀರ್ಣರಾಗಿದ್ದಾರೆ ಅನೀಶ್. ಸೈನ್ಸ್ ವಿಭಾಗದಲ್ಲಿ ಜಯನಗರ ನ್ಯಾಷನಲ್ ಕಾಲೇಜಿನಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ರು. ಅನೀಶ್ ಉತ್ತೀರ್ಣರಾಗಿದ್ದಕ್ಕೆ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಮಗನಿಗೆ ಸಿಹಿಯನ್ನ ತಿನ್ನಿಸಿ ಪೋಷಕರು ಸಂಭ್ರಮಿಸಿದ್ದಾರೆ. ಪಿಯುಸಿ ರಿಸಲ್ಟ್ ಫಲಿತಾಂಶ ಇದೀಗ ಪ್ರಕಟ ಆಗಿರುವಂಥದ್ದು. ಅನೀಶ್ ರಾಜುಗೆ ವಿಜ್ಞಾನ ವಿಭಾಗದಲ್ಲಿ 583 ಅಂಕ ಸಿಕ್ಕಿದೆ. ಹಾಗಾಗಿ ಮನೆಯಲ್ಲಿ ಸಂಭ್ರಮದ ಮನೆ ಮಾತಾಗಿರುವಂಥದ್ದು. ಜಯನಗರ ನ್ಯಾಷನಲ್ ಕಾಲೇಜಿನಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ರು ಅನೀಶ್. ಉತ್ತೀರ್ಣರಾಗಿರುವುದಕ್ಕೆ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಇದೀಗ ಮಗನಿಗೆ ಸಿಹಿಯನ್ನ ತಿನ್ನಿಸಿ ಸಂಭ್ರಮಾಚರಣೆಯನ್ನ ಪಟ್ಟಿದ್ದಾರೆ. ಜೊತೆಯಲ್ಲಿ ಖುಷಿಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಸೈನ್ಸ್ ವಿಭಾಗದಲ್ಲಿ 583 ಅಂಕ ಬಂದಿರೋದ್ರಿಂದ ಹೆಚ್ಚಿನ ಖುಷಿ ಕೂಡ ಆಗ್ತಾ ಇರುವಂಥದ್ದು. ಪೋಷಕರಿಗೂ ಕೂಡ ಹೌದು, ಜೊತೆಯಲ್ಲಿ ಕಾಲೇಜಿಗೂ ಕೂಡ ಅದೊಂದು ರೀತಿಯಲ್ಲಿ ಕೀರ್ತಿ ಅಂತ ಹೇಳ್ಬೋದು. ಅಪ್ಪ ಅಮ್ಮ ತುಂಬ ಖುಷಿ ಪಟ್ಟಿರ್ತಾರೆ ಈ ಒಂದು ಸಂದರ್ಭದಲ್ಲಿ. ಯಾಕಂತ ಅಂದರೆ ಮಗ PUC ಓದ್ತಾ ಇರ್ತಾನೆ ಅಂದರೆ ಏನಾಗುತ್ತೋ ಏನೋ ಅನ್ನೋ ರೀತಿಯಲ್ಲಿ ಇರ್ತಾರೆ. ಆದರೆ ಇದೀಗ ಉತ್ತಮವಾದಂತಹ ರಿಸಲ್ಟ್ ಬಂದಿರೋದ್ರಿಂದ ಮಗನಿಗೆ ಸಿಹಿಯನ್ನ ತಿನ್ನಿಸಿ ತಮ್ಮ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅನೀಶ್ ರಾಜು, ನಾನು ನ್ಯಾಷನಲ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನನಗೆ ಸೆಕೆಂಡ್ PUC ರಿಸಲ್ಟ್ ಅಲ್ಲಿ 97% ಬಂದಿದೆ. ನಂಗೆ ತುಂಬಾ ಖುಷಿ ಅನಿಸ್ತಾ ಇದೆ. ಈ 1 ವರ್ಷ 2 ವರ್ಷ ಕಷ್ಟಪಟ್ಟಿದ್ದು ಈಗ ಫುಲ್ ಸ್ಟಡಿ ಎವ್ರಿಡೇ ನಾನು 2 to 3 ಅವರ್ಸ್ ಓದ್ತಾ ಇದ್ದೆ. ಬೆಳಿಗ್ಗೆ ಹೊತ್ತು ಓದ್ತಾ ಇದ್ದೆ. ಬೆಳಿಗ್ಗೆ ಬೇಗ ಎದ್ದು ಅವಾಗ ಎನರ್ಜಿ ಜಾಸ್ತಿ ಇರ್ತಾ ಇತ್ತು. ರಿವಿಷನ್ ಮಾಡ್ತಾ ಇದ್ದೆ, ಮಾಕ್ ಟೆಸ್ಟ್ ಎಲ್ಲ ಬರಿತಾ ಇದ್ದೆ. ಅನೀಶ್ ರಾಜು, ನಾನು ನ್ಯಾಷನಲ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನನಗೆ ಸೆಕೆಂಡ್ PUC ರಿಸಲ್ಟ್ ಅಲ್ಲಿ 97% ಬಂದಿದೆ. ನಂಗೆ ತುಂಬಾ ಖುಷಿ ಅನಿಸ್ತಾ ಇದೆ. ಈ 1 ವರ್ಷ 2 ವರ್ಷ ಕಷ್ಟಪಟ್ಟಿದ್ದು ಈಗ ಫುಲ್ ಸ್ಟಡಿ ಎವ್ರಿಡೇ ನಾನು 2 to 3 ಅವರ್ಸ್ ಓದ್ತಾ ಇದ್ದೆ. ಬೆಳಿಗ್ಗೆ ಹೊತ್ತು ಓದ್ತಾ ಇದ್ದೆ. ಬೆಳಿಗ್ಗೆ ಬೇಗ ಎದ್ದು ಅವಾಗ ಎನರ್ಜಿ ಜಾಸ್ತಿ ಇರ್ತಾ ಇತ್ತು. ರಿವಿಷನ್ ಮಾಡ್ತಾ ಇದ್ದೆ, ಮಾಕ್ ಟೆಸ್ಟ್ ಎಲ್ಲ ಬರಿತಾ ಇದ್ದೆ. ಅನೀಶ್ ರಾಜು, ನಾನು ಎಸ್ ನೋಡಿ, 2 ವರ್ಷದಿಂದ ಕಷ್ಟಪಟ್ಟಿರ್ತಾರೆ. ಜೊತೆಯಲ್ಲಿ ಟ್ಯೂಷನ್ಗಳಿಗೆ ಹೋಗಿರ್ತಾರೆ. ಕಾಲೇಜಲ್ಲಿ ದಿನ ಬೆಳಗ್ಗೆ ಆದರೆ ಟೆಸ್ಟ್ಗಳು, ಪರೀಕ್ಷೆಗಳನ್ನ ಬರೆದು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿರ್ತಾರೆ. ಇದೊಂದೇ ಒಂದು ಖುಷಿಗೋಸ್ಕರ, ಈ ಒಂದು ಸಿಚುಯೇಷನ್ಗೋಸ್ಕರ 2 ವರ್ಷ ಕಷ್ಟಪಟ್ಟಿರುವಂಥದ್ದು. ಹಾಗಾಗಿ ಇದೀಗ ಸಂಭ್ರಮದ ಮನೆ, ಅವರ ಮನೆ ತುಂಬಾ ಇದೆ. ಅಪ್ಪ ಅಮ್ಮ ಕೂಡ ತುಂಬ ಖುಷಿ ಪಟ್ಟಿರ್ತಾರೆ. ಅನೀಶ್ ಅವರು ವಿಜ್ಞಾನ ವಿಭಾಗದಲ್ಲಿ ಸಾಧನೆಯನ್ನು ಮಾಡಿರುವಂಥದ್ದು. 583 ಅಂಕ ಬಂದಿದೆ ಅವ್ರಿಗೆ ವಿಜ್ಞಾನ ವಿಭಾಗದಲ್ಲಿ. ಹಾಗಾಗಿ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಗನಿಗೆ ಸಿಹಿಯನ್ನ ಕೂಡ ತಿನ್ನಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರ ಪೋಷಕರು ಮಗ ಚೆನ್ನಾಗಿ ಉತ್ತಮವಾದಂತಹ ರಿಸಲ್ಟ್ ಅನ್ನ ತೆಗೆದುಕೊಂಡ ಅನ್ನುವಂತಹ ಖುಷಿಯನ್ನ ವ್ಯಕ್ತಪಡಿಸಿರುವಂಥದ್ದು. ಅವರು ಕೂಡ ಈ ಒಂದು ಸಿಚುಯೇಷನ್ಗೋಸ್ಕರ ಕಾತರದಿಂದ ಕಾಯ್ತಾ ಇರ್ತಾರೆ, ಜಾತಕ ಪಕ್ಷಿ ತರ. ಹಾಗಾಗಿ ಇದೀಗ ಒಳ್ಳೆಯ ಉತ್ತಮವಾದಂತಹ ರಿಸಲ್ಟ್ ಕೂಡ ಸಿಕ್ಕಿರುವಂಥದ್ದು.